ಮೂರರಂದು ನಡೆದಿರುವಂತಹ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನ ಹೊರಡಿಸಿದೆ. ಶೀಘ್ರವೇ ಮರುಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡ್ತೀವಿ ಅಂತ ಹೇಳಿ ಇದೀಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮಾಹಿತಿಯನ್ನ ಕೊಟ್ಟಿದೆ. ಮೊನ್ನೆ ಅಷ್ಟೇ ಎಕ್ಸಾಮ್ ನಡೆದಿತ್ತು. ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ನಡೆದಿತ್ತು. ಆದ್ರೆ ನೀಟ್ ಎಕ್ಸಾಮ್ ಆಯ್ತಪ್ಪ ಅಂತ ಹೇಳಿ ಖುಷಿಯಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಇದೀಗ ಮತ್ತೆ ಆತಂಕದ ವಿಚಾರ. ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಮೇ 3ಕ್ಕೆ ನೀಟ್ ಎಕ್ಸಾಮ್ ನಡೆದಿತ್ತು. 22,79,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಆದ್ರೆ ಇದೀಗ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ. ಸಿಬಿಐ ತನಿಖೆ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನ ಮಾಡಿದ್ದು, ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಇದೀಗ ಟೆನ್ಷನ್. ಮತ್ತೊಮ್ಮೆ ಪರೀಕ್ಷೆ ಬರಿಬೇಕಾದಂತಹ ಅನಿವಾರ್ಯತೆ, ಅಂತಹ ಪರಿಸ್ಥಿತಿ. ಫೀಸ್ ವಾಪಸ್ ಮಾಡಲಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ. ಶೀಘ್ರವೇ ಮರು ಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗುತ್ತೆ. ಆದರೆ ಇದೀಗ ಎಲ್ಲ ತಯಾರಿಯನ್ನ ಮಾಡಿಕೊಂಡು ಬರೆದಿದ್ದಂತಹ ಎಕ್ಸಾಮ್ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರು ವಿದ್ಯಾರ್ಥಿಗಳು, ಈಗ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರಿಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪೇಪರ್ ಲೀಕ್ ಆಗಿದ್ದು ಪರೀಕ್ಷೆ ರದ್ದು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಕಡೆ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಾರಣ ಪಾಪ ಎಷ್ಟೋ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ಗೋಸ್ಕರ. ಆದ್ರೆ ಬರೆದಂತಹ ಎಕ್ಸಾಮೇ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ತಯಾರಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗೂ ಕೂಡ ಟೆನ್ಷನ್ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ, ಆತಂಕಕ್ಕೆ ಒಳಗಾಗದಿರೋದಕ್ಕೆ ಚಾನ್ಸೇ ಇಲ್ಲ. ಎಕ್ಸಾಮ್ ಮುಗಿತಲ್ಲಪ್ಪ ಅಂತ ಹೇಳಿ ನಿಟ್ಟುಸುರಿ ಬಿಟ್ರೆ ಇದೀಗ ಮತ್ತೊಮ್ಮೆ ತಯಾರಿ ಮಾಡ್ಕೊಳ್ಬೇಕು, ಎಕ್ಸಾಮ್ ಅನ್ನ ಬರಿಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಗೊಂಡು ಈ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ ಅನ್ನುವ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ. ನೀಟ್ ಪರೀಕ್ಷೆ ರದ್ದು ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಜೊತೆಗೆ ಸಿಬಿಐ ತನಿಖೆಗೂ ಕೂಡ ಇದೀಗ ಆದೇಶವನ್ನ ಮಾಡಲಾಗಿದೆ. ಯಾವಾಗ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನೋದು ಗೊತ್ತಾಯಿತು, ಆ ಸಂದರ್ಭದಲ್ಲೇ NTA ಕೂಡ ಕೇಳ್ಕೊಂಡಿತ್ತು ಕೇಂದ್ರೀಯ ತನಿಖಾ ಆಯೋಗಗಳು ಇದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ. ಆ ಒಂದು ವರದಿ ಏನು ಕೊಟ್ಟಿದೆ, ಆ ಒಂದು ವರದಿಯ ಆಧಾರದ ಮೇಲೆ ಈಗ ನೀಟ್ ಎಕ್ಸಾಮ್ ಅನ್ನು ಈಗ ಕ್ಯಾನ್ಸಲ್ ಮಾಡಿರುವಂತದ್ದು. ಸಿಬಿಐ ತನಿಖೆಗೂ ಕೂಡ ಈಗ ಆದೇಶವನ್ನ ಮಾಡಲಾಗಿದೆ. ಮೇ 3ರಂದು ಪರೀಕ್ಷೆ ಆಗಿತ್ತು. ಆದ್ರೆ ಇದೀಗ NTA ಹೇಳ್ತಾ ಇದೆ ಹೊಸ ಪರೀಕ್ಷಾ ದಿನಾಂಕವನ್ನ ಶೀಘ್ರದಲ್ಲೇ ನಾವು ಪ್ರಕಟ ಮಾಡ್ತೀವಿ, ಅಧಿಕೃತ ವೆಬ್ಸೈಟ್ ನಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ನೀಟ್ ಪರೀಕ್ಷೆ ವೇಳೆ ಅಕ್ರಮಗಳ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ದೂರುಗಳ ವರದಿ ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 180 ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ 150ಕ್ಕೂ ಹೆಚ್ಚಿನ ಪ್ರಶ್ನೆಗಳು ಸೇಮ್ ಟು ಸೇಮ್ ಆಗಿತ್ತು. ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತಲ್ಲ ಅದು. ಈ ಹಿನ್ನೆಲೆಯಲ್ಲಿ ಖಾಸಗಿ ಗ್ರೂಪ್ಗಳ ಮೂಲಕ ಲೀಕ್ ಆಗಿದೆ. ಪರೀಕ್ಷೆಗೂ ಮೊದಲು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಹಲವರಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು, ಅದರಲ್ಲೂ ಕೂಡ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದಿರುವಂತಹ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ವಿವಿಧ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಕೂಡ ಆಗಿತ್ತು. ಸೊ ಕಷ್ಟಪಟ್ಟು ಓದಿದಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಹೀಗಾದ್ರೆ, ಒಂದು ಕಡೆ ಪಾರದರ್ಶಕತೆ, ಮತ್ತೊಂದು ಕಡೆ ವಿಶ್ವಾಸಾರ್ಹತೆ, ಇವೆಲ್ಲದರ ಪ್ರಶ್ನೆ ಕೂಡ ಬರುತ್ತೆ. ಈಗ ಅಂದ್ರೆ ವೈದ್ಯಕೀಯ ಶಿಕ್ಷಣ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ MBBS ಮಾಡುವಂತಹ ನಿಟ್ಟಿನಲ್ಲೇ ಹಾಗಾದ್ರೆ ಇವೆಲ್ಲವೂ ಸುಳ್ಳ ಅನ್ನುವಂತಹ ವಿಶ್ವಾಸಾರ್ಹತೆಯ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಮೇ 3ರಂದು ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ರು, ಅಬ್ಬಬ್ಬ ಹೆಂಗೋ ನಾವು ಎಕ್ಸಾಮ್ ಅನ್ನ ಬರ್ದ್ವಿ ಮುಗೀತಪ್ಪ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಇದೊಂದು ದೊಡ್ಡ ಆಘಾತ ವಿದ್ಯಾರ್ಥಿಗಳಿಗೆ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್? ಮೇಡಮ್, ಈಗ NTA ಅವರು ನೀಟ್ ಪರೀಕ್ಷೆನ ನಡೆಸ್ತಾರೆ. ಮೇ 3ನೇ ತಾರೀಕು ಪರೀಕ್ಷೆ ನಡೆಸಿದ್ರು. ಅದಕ್ಕಿಂತ 15 ದಿನ ಮುಂಚೆ ನಾವು 10 ಹೆಜ್ಜೆ ಮುಂದೆ ಇದೀವಿ, ವಿ ಆರ್ 10 steps ಆಫ್ ಅಹೆಡ್, ಸೆಕ್ಯೂರಿಟಿ, ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ ಅಂತ ಏನೇನೋ ಬಡಾಯಿ ಕೊಚ್ಕೊಂಡಿದ್ರು NTA ಅವರು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು 2024 ಸೇಮ್ ಇಶ್ಯೂ, ರಾಜಸ್ಥಾನಲ್ಲಿ ಪೇಪರ್ ಲೀಕ್ ಆಯ್ತು. ಅವತ್ತೇನ್ ಮಾಡಿದ್ರು, ಆ ಸೆಂಟರ್ಗೆ ಮಾತ್ರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು. ಅದ್ಯಾವ
ಅದು ಸೇಮ್ ಸ್ಕೋರು ಎಲ್ರಿಗೂ ಬಂತು. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಲೀಕ್ ಆಗಿದೆ ಪೇಪರ್ ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರಿಗೆ ಒಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂದ್ರೆ ಅದು ಯಾರ ಕಂಟ್ರೋಲ್ ಇರೋದು? ಸೆಂಟ್ರಲ್ ಬಿಜೆಪಿಯಲ್ಲಿ. ನರೇಂದ್ರ ಮೋದಿ ಅವರು ಹಾರ್ಟ್ ಆಫ್ ಲಿವಿಂಗ್ ಅಲ್ಲಿ ಬಂದು ಭಾಷಣ ಮಾಡ್ತಾರೆ, ಮಕ್ಕಳು ಸೈನ್ಸ್ ಆಫ್ ಸಫರಿಂಗ್ ಕೇಳೋ ಪೇಷನ್ಸ್ ಅವ್ರಿಗಿಲ್ಲ. NTA ಒಂದು ಎಕ್ಸಾಮ್ ನಡೆಸೋ ತಾಕತ್ತಿಲ್ಲ ಅಂದ್ರೆ ಏನಕ್ಕೆ ಮೇಡಮ್? ಸೆಂಟ್ರಲ್ ಬಿಜೆಪಿ ಅವ್ರು ವಾಟ್ ದೇ ಆರ್ ಡೂಯಿಂಗ್? ಈಗ ನಿಮ್ದೇ ಏಜೆನ್ಸಿ ಅಲ್ವಾ, ನಿಮ್ದೇ ಸರ್ಕಾರ ಅಲ್ವಾ, ನೀವು ನಡೆಸಿದ ಎಕ್ಸಾಮ್ ಅಲ್ವಾ, ನಿಮ್ ಕಂಟ್ರೋಲ್ ಅಲ್ಲಿ ಏಜೆನ್ಸಿ ಸಿತ್ತಲ್ವಾ, ಪೇಪರ್ ಲೀಕ್ ಆಗಕ್ ಯಾಕೆ ಬಿಟ್ರಿ? ಈಗ ನಿಮ್ ಸಿಸ್ಟಮ್ ಅಲ್ಲಿ ಯಾವನೋ ಇದ್ರೆ ತಾನೇ ಇದೆಲ್ಲ ಆಗಕ್ಕಾಗೋದು. ಹೌ ಪೇಪರ್ ಹೆಂಗ್ ಆಚೆ ಬಂತು? ಲೆಟ್ ದೆಮ್ ಎನ್ಕ್ವೈರ್ ದಟ್. ಪೇಪರ್ ಪ್ರಿಂಟ್ ಆದ್ಮೇಲೆ ಪೇಪರ್ ಲೀಕ್ ಆಗಿರೋದ್ರಿಂದ ಪೋಸ್ಟ್ಪೋನ್ ಮಾಡ್ತಿದಾರಲ್ಲ, ಪೇಪರ್ ಆಚೆ ತಂದವ್ರು ಯಾರು? ಆ ಏಜೆನ್ಸಿ ಅವ್ರು ಯಾರು? ಯಾಕೆ ತಂದ್ರು? ಈಗ 45 ಜನ ಅರೆಸ್ಟ್ ಮಾಡಿ CBI ಕೊಟ್ಟಿದ್ದೀರಾ, ವೆಲ್ ಅಂಡ್ ಗುಡ್. ಆದ್ರೆ 22 ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ ಕಷ್ಟಪಟ್ಟು ನೀಟ್ ಬರ್ದಿದ್ರಲ್ಲ, ಈಗ ಮಕ್ಕಳು ಆತಂಕದಲ್ಲಿ ಇದಾರೆ ಮೇಡಮ್. ಒಂದು 650 ಬಂದಿರೋ ಮಗು ಇವಾಗ ಆತಂಕದಲ್ಲಿದೆ, ಏನಾಗುತ್ತೋ ಏನೋ ನೆಕ್ಸ್ಟ್ ಎಕ್ಸಾಮ್ ಅಂತ. ಈಗ ಆ ಮಗುಗೆ ಅವ್ರ ಪೋಷಕರಿಗೆ ಧೈರ್ಯ ಹೇಳೋರು ಯಾರು ಮೇಡಮ್? ಮತ್ತೆ ಆ ಸೀರಿಯಸ್ ಮೋಡ್ ಬರೋದು ಅಷ್ಟು ಈಸಿ ಅಲ್ಲ ಮೇಡಮ್. ಮತ್ತೆ ದಿನಕ್ಕೆ 16-18 ಅವರ್ ಓದಿ ಒಂದ್ 10 ದಿನದಿಂದ ಎಲ್ಲ ರಿಲ್ಯಾಕ್ಸ್ ಆಗಿದ್ದಾರೆ, ಎಲ್ಲ IPL ಮೂಡಲ್ಲಿ ಇದಾರೆ ಎಲ್ಲ ಆಸ್ಪಿರೆಂಟ್ಸ್. ಈಗ ಸಡನ್ ಆಗಿ ಇವತ್ತಿಂದ ಮತ್ತೆ ಬುಕ್ ತೆಗೆದು ಓದು ಅಂದ್ರೆ ನಾನು ಸೈಕಲಾಜಿಕಲಿ ಮಾತಾಡ್ತಿದ್ದೀನಿ ಮಕ್ಕಳನ್ನ. ಸೈಕಲಾಜಿಕಲಿ ಮೇಡಮ್ ನೀಟ್ ಎಕ್ಸಾಮು 10-12 ತಾಸು ಓದ್ಲಿಲ್ಲ ಅಂದ್ರೆ ಪಾಸ್ ಆಗಲ್ಲ ಮೇಡಮ್, ಇದು ವಾಸ್ತವ. ದೇ ಶುಡ್ ರೀಡ್ 10 to 12 hours ಮಿನಿಮಮ್ ಪರ್ ಡೇ. ಮತ್ತೆ ಅಷ್ಟೊತ್ತು ಓದಬೇಕಲ್ಲ. ಈಗ ತುಂಬಾ ಜನ ಮಕ್ಕಳದು ಖಂಡಿತವಾಗೂ ಮಾರ್ಕ್ಸ್ ವೇರಿ ಆಗುತ್ತೆ ಮ್ಯಾಮ್. ಈಗ ಒಂದು ಆ ಮೂಡಲ್ಲೇ ಇದ್ರು, ಎಕ್ಸಾಮ್ ಅನ್ನ ಬರೆದ್ರು, ಆ ಇದ್ರಲ್ಲಿದ್ರು. ಬಟ್ ಈಗ ಹಬ್ಬ ರಿಲ್ಯಾಕ್ಸ್ ಆಯ್ತು, ಇನ್ನು ನೋಡೋಣ ಏನಿದ್ರು ರ್ಯಾಂಕಿಂಗ್ ಅನ್ನುವಂತಹ ಯೋಚನೆ ಇದ್ದವರಿಗೆ ಸಡನ್ ಆಗಿ ಈ ರೀತಿಯಾಗಿ ಶಾಕ್ ಆದ್ರೆ ಮಕ್ಕಳು ಕೂಡ ಅಂದ್ರೆ ನೀವು ಹೇಳಿದಾಗೆ ಮಾನಸಿಕವಾಗಿ ರೆಡಿ ಆಗೋದೇ ಬಹಳ ಕಷ್ಟ ಈಗ ಅಂತ. ಮೇಡಮ್ ಮೆಂಟಲಿ ತುಂಬಾ ಪೋಷಕರು ಅಪ್ಸೆಟ್ ಆಗ್ತಾರೆ, ಸ್ಟೂಡೆಂಟ್ಸ್ ಅಪ್ಸೆಟ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಒಬ್ಬ ಹುಡುಗ ಅವ್ನು 705 ಎಕ್ಸ್ಪೆಕ್ಟ್ ಮಾಡ್ತಿದ್ದ. ಅವನು PUC ಸ್ಟೇಟ್ 4th ಟಾಪರ್ ಲಿಖಿತ್ ಅಂತ. ಅವನು 595 600 ಬೋರ್ಡ್ ಅಲ್ಲಿ. ಅವ್ನು 10th ಅಲ್ಲಿ ಸ್ಟೇಟ್ 623 24 ಅವ್ನು ಸ್ಟೇಟ್ 2nd ರ್ಯಾಂಕ್. ಅವ್ನು ದಿನಕ್ಕೆ 18-20 ಅವರ್ ಓದಿದ್ದ. ಇಲ್ಲಿ ಹತ್ತತ್ರ ಒಂದು ಫೆಸ್ಟಿವಲ್ ಇಲ್ಲ, ಫಂಕ್ಷನ್ ಇಲ್ಲ, ಡೇ ಅಂಡ್ ನೈಟ್ ಓದಿ 7 or 10 ಬರುತ್ತೆ. ಯಾವುದೋ ಒಂದು ಫಿಸಿಕ್ಸ್ ಒಂದು ಕರೆಕ್ಷನ್, ಒಂದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಒಂದು ವ್ಯಾಲ್ಯೂ ಏನೋ ಇದಾಯ್ತು ಅಂತ 705 ಬರುತ್ತೆ. ಅವ್ನು ಏಮ್ಸ್ ಡೆಲ್ಲಿಗೆ ಹೋಗ್ಬೇಕು ಅಂತಿದ್ದ. ಈಗ ಹುಡುಗ ನನ್ಗೆ ಆಗ್ಲೇ ಫೋನ್ ಮಾಡಿದ್ದ, ಪ್ರದೀಪ್ ಸರ್ ಮತ್ತೆ ಓದ್ಬೇಕಲ್ಲ, ಸರಿ ಬಂದು ಹೋಗ್ತೀನಿ ಅಂತ. ಅಂದ್ರೆ ಹಿಂಗೆ 1000 ಜನ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಮೇಡಮ್. ಇದು ನಿಜ ನಿಜ. ಪೋಷಕರಿಗೆ ನಾನು ಮೇಡಮ್ ಸೈಕಲಾಜಿಕಲಿ ಏನೋ NTA ಅವರು ಏನ್ ಮಾಡೋದು ಮೇಡಮ್? ನಮ್ ದೇಶಕ್ಕೆ ಒಬ್ರು ಡಿಕ್ಟೇಟರ್ ಪ್ರಧಾನಿಗಳಾಗಿದ್ದಾರೆ. ಈಗ ಪೋಷಕರ ಜೊತೆ ಒಂದು ಒಪಿನಿಯನ್ ಕೇಳೋದಲ್ವಾ? ರೀನೀಟ್ ಮಾಡೋದ ಬೇಡವಾ? ಒಂದು ಅಭಿಪ್ರಾಯ ಕೇಳಬೇಕಲ್ವಾ? ಇವತ್ತು ಏಕಾಏಕಿ ಡಿಕ್ಲೇರ್ ಮಾಡ್ಬಿಟ್ರೆ ಮೇಡಮ್ ಎಷ್ಟೋ ಜನಕ್ಕೆ ರೀನೀಟ್ ಅನ್ನೋದು ಶಾಕ್ ಇಂಡಿಯಾದಲ್ಲಿ ಇವತ್ತು. ಯಾಕೆಂದ್ರೆ 24 ಅಲ್ಲಿ ಇಂತ ಇನ್ಸಿಡೆಂಟ್ ನೀವು ಹೇಳಿದ್ರೆ ಅಂದ್ರೆ ಅಟ್ಲೀಸ್ಟ್ ಒಂದು ಒಪಿನಿಯನ್ ಕೇಳಬಹುದಾಗಿತ್ತು ಅನ್ನೋದು. ಬಟ್ ಏನಂತ ಹೇಳಿದ್ರೆ ನೋಡಿ ಮೇಡಮ್, ಈಗ ನೀವೇ ಈಗ ಪೇಪರ್ ಲೀಕ್ ಆಗಿರೋದು ರಾಜಸ್ಥಾನದಲ್ಲಿ, ಪೇಪರ್ ಲೀಕ್ ಆಗಿರೋದು ಕೇರಳದಲ್ಲಿ. ಆ 2 ಸ್ಟೇಟ್ ನೀವೇನಾದ್ರೂ ಸ್ಪೆಸಿಫಿಕ್ ಆಗಿ ಮೆಜರ್ಸ್ ತಗೋಬಹುದಾಗಿತ್ತಲ್ಲ. ನೀವು ರಿಮೈನಿಂಗ್ ಎಲ್ಲಾ ಸ್ಟೇಟ್ಸ್ಗೂ ಯಾಕೆ ತಗೊಂತಾ ಇದ್ದೀರಾ? ಬೇರೆ ಸ್ಟೇಟ್ಸ್ ಮಕ್ಳು ನಿಮ್ಗೆ ಏನ್ ತಪ್ಪು ಮಾಡಿದ್ರು? ಆಯ್ತು, ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಕೇರಳದಲ್ಲಿ MBBS ಓದ್ತಿರೋ ಹುಡುಗ ರಾಜಸ್ಥಾನ್ ಮೂಲದವನು, ಅವನೇನೋ ಪೇಪರ್ನ ಅಲ್ಲಿ ಕಳಿಸದಂತೆ ರಾಜಸ್ಥಾನ್ಗೆ. 45 ಜನ ಇನ್ವಾಲ್ವ್ ಆಗಿದ್ದಾರಂತ. ಒಂದು PG ಓನರ್ ಅವನು, ಎಲ್ಲರನ್ನೂ ಅರೆಸ್ಟ್ ಮಾಡಿದೀವಿ ಅಂತಾರೆ. ಆಯ್ತು, ನಿಮಗೆ ಆ 2 ಸ್ಟೇಟ್ ಮೇಲೆ ಡೌಟ್ ಇದೆಯಲ್ಲೋ, ಆ 2 ಸ್ಟೇಟ್ಗೆ ಏನಾದ್ರು ಮೆಜರ್ಸ್ ತಗೊಳ್ಳಿ. ಯಾಕೆ ನಮ್ಮ ಸದರ್ನ್ ಸ್ಟೇಟ್ಸ್, ಕರ್ನಾಟಕದವ್ರು ನಾವೇನ್ ತಪ್ಪು ಮಾಡಿದ್ವಿ? ಆಂಧ್ರದವ್ರು ಏನ್ ಮಾಡಿದ್ರು? ತೆಲಂಗಾಣ ಏನ್ ಮಾಡಿದ್ರು? ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್ ಮಕ್ಳು ಏನ್ ಮಾಡಿದ್ರು? ನೀವು ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ಇದಾದ್ರೆ ಏಜೆನ್ಸಿ ಫೇಲ್ಯೂರ್ ಅಲ್ವಾ ಮ್ಯಾಮ್ ಇದು? ಇದೇ ಸ್ಟೇಟ್ ಗೌರ್ಮೆಂಟ್ ಯಾವ್ದಾದ್ರು ಎಕ್ಸಾಮಿಂಗ್ ಆಗಿದ್ರೆ ಬಿಡೋರ ಇವರು? ಅಶೋಕಣ್ಣ ಇಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋರು, ವಿಜೇಂದ್ರಣ್ಣ ಇಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋರು, ಅಶ್ವಥ್ ನಾರಾಯಣ ಅವ್ರು ಇಷ್ಟೊತ್ತಿಗೆ ಬಾಯ್ ಬಡ್ಕೊಳ್ಳೋರು. ಏನಾದ್ರು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಇದಾಯ್ತು ಅಂದ್ರೆ ಜಸ್ಟ್ ನೋಟಿಫಿಕೇಶನ್ ವಿಳಂಬ ಆಯ್ತು ಅಂತ ನಮ್ಮ ವಿಧಾನ ಪರಿಷತ್ನ ಉಪನಾಯಕರು ಎಲ್ಲ ಹೋಗಿ ಆಸ್ಪಿರೆಂಟ್ಸ್ ಜೊತೆ ಹೋಗಿ ಏನು ಹಿಂಗ್ ಆಡ್ತಾರಲ್ಲ. ಈಗ ಬೈಕೆಗೆ ಕೇಳಿ ಮೇಡಮ್, ಅಶೋಕಣ್ಣನ ವಿಕಸಿತ ಭಾರತ್ ಅಂತೆ, ಆನ್ಲೈನ್ ಕ್ಲಾಸ್ಗೆ ಹೋಗಿ ಆಫ್ಲೈನ್ ಬೇಡ ಅಂತಾರೆ. ಯಾಕೆಂದ್ರೆ ಹೋಗಕ್ ಪೆಟ್ರೋಲ್ ಖರ್ಚಾಗತ್ತಂತೆ, ಡೀಸೆಲ್ ಖರ್ಚಾಗತ್ತಂತೆ, ಮನೇಲಿ ಹೆಣ್ಮಗು ಮದುವೆ ಇದ್ರೆ ಚಿನ್ನ ತಗೋಬೇಡಿ ಅಂತಾರೆ. ಇವ್ರು ಯಾರು ಮೇಡಮ್ ಹೇಳಕ್ಕೆ? ಸರ್ ಈಗ ನಮ್ಮನೆ ಹೆಣ್ಮಗು ಚಿನ್ನ ತಗೋ, ಈಗ ಮತ್ತೆ ಕೋಚಿಂಗ್ ತಗೊಳ್ಳೇಬೇಕಾ ಸರ್? ಈಗ ಹೇಗೆ ಅಂತ ಹೇಳಿ ಈಗ ಮತ್ತೆ ಇಮಿಡಿಯೇಟ್ ಆಗಿ ಮೇಡಮ್ ಅದು ಹೇಳಕ್ಕಾಗಲ್ಲ ಮೇಡಮ್. ಮತ್ತೆ ಅನ್ನೋದಕ್ಕಿಂತ ಫಸ್ಟ್ ಏನಾಗುತ್ತೆ, ಮತ್ತೆ ಕೋಚಿಂಗ್ ಅನ್ನೋದಕ್ಕಿಂತ ಮತ್ತೆ ಇನ್ನೊಂದು ಏನಾಗುತ್ತೆ ಮೇಡಮ್, ಅದು ಸ್ಟೂಡೆಂಟ್ಸ್ ಮೇಲೆ ಹೋಗುತ್ತೆ ಮೇಡಮ್. ಇವ್ರು ಎಷ್ಟು ದಿನ ಟೈಮ್ ಕೊಡ್ತಾರೆ, ಅನ್ನೋದು ಅವ್ರ ಮೇಲೆ ಹೋಗುತ್ತೆ ಮೇಡಮ್. ಈಗ ನಮ್ಗೇನ್ ಅನ್ಸುತ್ತೆ, 1 ತಿಂಗಳಾದ್ರೂ ಟೈಮ್ ಕೊಡ್ಬೋದು ಅಂತ. ಯೂಶಲಿ ಈ ಪರೀಕ್ಷೆನ ಯಾವಾಗ್ಲೂ ಮೇ ಮೊದಲ ಭಾನುವಾರ ನಡೆಸ್ತಿದ್ರು ಮೇಡಮ್. ನನಗ್ ಗೊತ್ತಿರೋ ಪ್ರಕಾರ ಈಗ ಹೊಸದಾಗೆ
ಪೇಪರ್ ಪ್ರಿಪೇರ್ ಮಾಡಬೇಕು, ಅವ್ರಿಗೇನೋ ಎಕ್ಸಾಮ್ ಫೀಸ್ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸೆಂಟರ್ಸ್ ರಿಯಲ್ ಅಂದ್ರೆ ಸೇಮ್ ಇದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇವ್ರು ಹೊಸದಾಗಿ ಪೇಪರ್ ಪ್ರಿಪೇರ್ ಮಾಡ್ಲೇಬೇಕು ಮೇಡಮ್. ಈಗ ಹಳೆ ಪೇಪರ್ ಪ್ರಿಪೇರ್ ಆಗಿದ್ರು ಸಹ ಲೀಕ್ ಆಗಿರೋದ್ರಿಂದ ಆ ಸೀಕ್ವೆನ್ಸ್ ಅಲ್ಲಿ ಯಾವ ಪೇಪರ್ನು ಇಡಲ್ಲ. ಅನ್ನುವಂಥದ್ದು ಮಾಡಿರ್ತಾರಲ್ಲ ಸರ್, ಬಟ್ ಅದು ಯಾವ ಸೀಕ್ವೆನ್ಸ್ ತಗೊಳಂಗ ಆಗಲ್ಲ ಈಗ ಅಂತ ಹೇಳಿ, ಯಾಕಂದ್ರೆ ಎಲ್ಲವೂ ಕೂಡ ಹೋಗಿರುತ್ತೆ ಆಲ್ರೆಡಿ. ಇಲ್ಲ ಕರೆಕ್ಟ್ ಮೇಡಮ್. ಈಗ ಜನರಲ್ ಆಗಿ ಏನಾಗಿರುತ್ತೆ ಅಂದ್ರೆ 3 ಪೇಪರ್ ಜನರಲ್ ಆಗಿ ಸೆಟ್ ಮಾಡಿರ್ತಾರಂತೆ ಅಂತ, ಇದೆಲ್ಲ ಒಂದು ಜನರಲ್ ಆಗಿ ಒಂದು ಇದಿದೆ. ಈಗ 3 ಪೇಪರ್ನು ತಗೊಳಕ್ ಬರಲ್ಲ ಮೇಡಮ್, ಯಾಕೆಂದ್ರೆ ಈ ಪೇಪರ್ ಲೀಕ್ ಆಗಿದ್ರೆ ಅವೆರಡು ಆಬ್ವಿಯಸ್ಲಿ ಆಗೇ ಆಗಿರುತ್ತೆ. ಈಗ ಫ್ರೆಶ್ ಆಗಿ ಪೇಪರ್ ಪ್ರಿಪೇರ್ ಆಗ್ಬೇಕು, 22 ಲಕ್ಷ ಪೇಪರ್ ಮತ್ತೆ ಪ್ರಿಂಟ್ಗೆ ಹೋಗ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಒಂದು ಪೇಪರ್ನ ನಾವ್ ಹೇಳ್ದಂಗೆ ಏಕಾಏಕಿ ಇದ್ ಮಾಡಕ್ ಆಗಲ್ಲ ಮೇಡಮ್. ಇಟ್ ಟೇಕ್ಸ್ ಸಮ್ ಟೈಮ್. ನನಗೆ ಗೊತ್ತಿರೋ ಪ್ರಕಾರ ಒಂದು 30 days ಟೈಮ್ ಸಿಗ್ಬೋದು ಮೇಡಮ್. ಜೂನ್ ಮೊದಲ ವಾರಕ್ಕೋ 2ನೇ ವಾರಕ್ಕೋ ಹೋಗ್ಬೋದು ಪರೀಕ್ಷೆ, ಅಂದ್ರೆ ಇನ್ನೊಂದು ತಿಂಗಳು. ಬಟ್ ನನ್ನ ಅಡ್ವೈಸ್ ಮಕ್ಳಿಗೆ ಏನು ಅಂದ್ರೆ, 1 ತಿಂಗಳಲ್ಲಿ ಈಗ ನೀವು ಕೋಚಿಂಗ್ ಹೋಗಿ ಸುಮ್ನೆ ಓದ್ಕೊಳ್ತಾ ಮನೇಲಿ ಕುತ್ಕೊಂಡೆ ಸ್ವಲ್ಪ ಫಿಸಿಕ್ಸ್ ಕೆಮಿಸ್ಟ್ರಿನ ಒಂದು 4 ತಾಸು ಮಕ್ಳು ಓದ್ಕೊಂಡ್ರೆ ಒಳ್ಳೇದ್ ಮ್ಯಾಮ್. ಈಗ ಕೋಚಿಂಗ್ ಸೆಂಟರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಯಾವ ಕೋಚಿಂಗ್ ಸೆಂಟರ್ಸ್ ಇದಕ್ಕೆ ಪ್ರಿಪೇರ್ ಆಗಿಲ್ಲ ಮ್ಯಾಮ್. ಎಲ್ಲಾ ಟೀಚರ್ಸ್ ಎಲ್ಲಾ ಕಡೆ ಬೆಟರ್ ಮನೇಲಿ ಕುತ್ಕೊಂಡು ಓದ್ಕೊಂಡ್ರೆ ಒಳ್ಳೇದು ಮೇಡಮ್ ಮಕ್ಳು. ಓಕೆ ಸರ್, ಈಗ ಇದು ಇಂತಹ ಒಂದು ಘಟನೆಗಳಾದ್ರೆ ವಿಶ್ವಾಸಾರ್ಹತೆಯ ಪ್ರಶ್ನೆ ಇಲ್ಲಿ ಅಂತ ಹೇಳಿ ಹೆಂಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆದ್ರೆ ವೈದ್ಯಕೀಯ ಶಿಕ್ಷಣ ಅನ್ನೋದೇ ಈ ರೀತಿಯ ಹಾಗಾದ್ರೆ ವೈದ್ಯರನ್ನು ಸೃಷ್ಟಿಸುವಂತಹ ಎಕ್ಸಾಮ್ಗಳೇ ಹೀಗ ಅನ್ನುವಂಥ ಪ್ರಶ್ನೆ ಮೂಡಿಸುತ್ತೆ ಅಂತ. ಏನು ಅಂದ್ರೆ ಒಂದು ಏಜೆನ್ಸಿ ಮೇಡಮ್, ನೀವು ನಂಬಲ್ಲ ಮೇಡಮ್, ಅವರು ಏನ್ ಮೇಡಮ್ ನೀಟ್ ಎಕ್ಸಾಮ್ ಮೇ 3ನೇ ತಾರೀಕಿತ್ತು, ಏಪ್ರಿಲ್ 25ನೇ ತಾರೀಕಿಂದ ಅವ್ರು ಬಿಲ್ಡಪ್ ನೋಡ್ಬೇಕು ಮೇಡಮ್. NT ಅವ್ರು ನೀವು ಮೇಡಮ್ ಅವ್ರ ಟ್ವೀಟ್ ಹೆಂಗ್ ಮಾಡಿದ್ರು ಗೊತ್ತಾ ಮೇಡಮ್? ಡೈಲಿ ಒಂದು ಕ್ವಶನ್ ಹಾಕೋದು, ಇಂಥ ಪ್ರಶ್ನೆಗೆ ನೀವು ರೆಡಿ ಆಗಿದ್ದೀರಾ, ನೀವ್ ಇನ್ನ ಚಿಕ್ಕ ಮಕ್ಳಲ್ಲ, ನಾವ್ ನಿಮ್ಗಿಂತ ಮುಂದೆ ಇದ್ದೀವಿ, ನಾವ್ ಆಲ್ರೆಡಿ ಮೇಡಮ್. ನೀವು ಸುಮ್ನೆ ದಯವಿಟ್ಟು ಚಾನಲ್ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು NT ಅವ್ರು ಏನೆಲ್ಲ ಬಿಲ್ಡಪ್ ಗಳು ಕೊಟ್ಟಿದ್ದಾರೆ ಲಾಸ್ಟ್ 10 days ಅಲ್ಲಿ ಅಂತ ಟ್ವೀಟ್ ನೋಡಕ್ ಹೇಳಿ ಮ್ಯಾಮ್. ನಾವ್ ನಿಮ್ಗಿಂತ 10 ಹೆಜ್ಜೆ ಮುಂದೆ ಹೊರಟೋಗಿದೀವಿ, ನೀವು ತುಂಬಾ ಹಿಂದೆ ಇದ್ದೀರಾ, ನೀವು ಚಿಕ್ಕ ಮಕ್ಳಲ್ಲ, ನೀವು ಕಾಲೇಜ್ ಮಕ್ಳು, ಹಂಗ್ ಓದ್ಬೇಕು ಹಿಂಗ್ ಓದ್ಬೇಕು, ನಾವು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇಟ್ಟಿದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದ್ಬಿಟ್ಟಿದೀವಿ ಅಂತ ಏನೇನೋ ಹೇಳಿ ಪೇಪರ್ ಲೀಕ್ ಆಗಕ್ ಬಿಟ್ರೆ ಬೇಸರ ಅಲ್ವಾ ಮೇಡಮ್?